ಈಗಾಗಲೇ ನಾವು 16 ವರ್ಷದಿಂದ ಈ ಕ್ಯಾಂಪನ್ನು ಅಳವಡಿಸಿದ್ದೀವಿ. ನಾವು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಹಿಂದೆಯಿಂದಲೂ ನಾವು ಬಿ ಪಿ ಶುಗರ್ ಚೆಕ್ ಮಾಡೋವಂಥದ್ದು, ಥೈರಾಯ್ಡ್ ಚೆಕ್ ಮಾಡೋವಂಥದ್ದು, ಕ್ಯಾನ್ಸರ್ ಚೆಕ್ ಮಾಡೋವಂಥದ್ದು ಇವೆಲ್ಲವನ್ನೂ ಮಾಡಿಸ್ಕೊಂಡ್ಬಂದಿದ್ವಿ. ಅದನ್ನು ಜನಕ್ಕೆ ಭಾಳ ಅನುಕೂಲ ಆಗ್ತಿದೆ. ಇವತ್ತು ಯಾರೋ ಒಬ್ಬರು 58 kg ಇದ್ದಾನೆ, ಆತ ಮನೇಲಿ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ, ಹ್ಯಾಂಡ್ ಚೇರ್ ಬೇಕು ಅಂತ ಹೇಳಿದರು. ಅದು ತರಿಸ್ಕೊಂಡಿದ್ವಿ. 16,000 ರೂಪಾಯಿ ಆಗುತ್ತೆ ಚೇರ್ಸು ತಂದು ಕೊಟ್ಟಿದ್ದೀವಿ. ಏನಾಗುತ್ತೆ, ಮಲ್ಲಿ ಕೂರಿಸ್ಕೊಂಡು ಮಲ್ಲೇ ಓಡಾಡಿಸ್ತಾರೆ ಅವ್ರನ್ನ. ಇಲ್ಲೊಂದು ಕಡೆ ಫ್ರೀ ಆಗುತ್ತೆ. ಮಾನವೀಯತೆಯಿಂದ ಮಾಡ್ತಾ ಇರ್ತಕ್ಕಂಥ ನಮ್ಮ ಈ ಭಾಗದ ಶಾಸಕರು ಗೋಪಾಲಣ್ಣವರು, ಅವ್ರ ಕುಟುಂಬದವರು, ನಾವು ಕ್ಷೇತ್ರ ಅಧ್ಯಕ್ಷನಾಗಿ ನಾವೆಲ್ಲವನ್ನೂ ಕೆಲಸವನ್ನು ಮಾಡ್ಕೊಂಡಿದ್ದೀವಿ. ಜನ ಭಾಳ ತೃಪ್ತಿ ಇದ್ದಾರೆ. ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ಗೆ ಕೂಡ ಪ್ರತಿ ತಿಂಗಳು ಮಾಡ್ತೀವಿ, ಈಗ ಪ್ರತಿ ವಾರ ಮಾಡ್ತಾಯಿದ್ವಿ. ಯಾಕೆಂದರೆ ಹೆಚ್ಚಿನ ಜನ ಕೇಳ್ತಾರೆ ನಮ್ಮನ್ನು, ಸ್ವಾಮಿ ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ ಅಂತ. ಆ ಬ್ರೆಸ್ಟ್ ಕ್ಯಾನ್ಸರ್ ಮಾಡೋದನ್ನು ಜನ ಬಂದಿದ್ದಾರೆ. ಈಗ ಕ್ಯೂ ಸಿಸ್ಟಮಲ್ಲಿ ಚೆಕ್ ಮಾಡಿದ್ದಾರೆ. ಅದ್ರಲ್ಲಿ ಏನಾನ ಸಮಸ್ಯೆ ಇತ್ತು ಅಂದರೆ ಕ್ಯಾನ್ಸರ್ ಹಾಸ್ಪಿಟಲ್ ಕಳಿಸ್ಕೊಡ್ತೀವಿ. ಹಾರ್ಟಿಗೆ ಚೆಕ್ ಮಾಡಿಕೊಡ್ತಾಯಿದ್ವಿ, ECG ಮಾಡ್ತೀವಿ. ಇಲ್ಲಿ ECGಲಿ ಏನೋ ಸಮಸ್ಯೆ ಬಂತ ಅಂತಂದರೆ ಹಾಸ್ಪಿಟ್ಲಿಗೆ ಕಳಿಸಿ ಮಾಡೋಂಥ ವ್ಯವಸ್ಥೆ ಮಾಡಿದರೆ. ಈಗ ನಮ್ಮ ಶಾಸಕರು ಜಯದೇವ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಚೆಕ್ ಮಾಡೋದು, ಆಪ್ರೇಷನ್ ಅನ್ನೋ ಚಿಂತೆ ಪರವಾಗಿಲ್ಲ, ಸ್ಟೆಂಟ್ ಹಾಕೋದು ಪರವಾಗಿಲ್ಲ, ಅದು ಮಾಡಿಸ್ಕೊಡ್ತೀವಿ ಅಂತೇಳಿ ದೊಡ್ಡ ಮನಸ್ಸು ಮಾಡಿ ಇವತ್ತು ನಮಗೆಲ್ಲ ಮಾತು ಕೊಟ್ಟು ಕರೆಸಿ ಇವತ್ತು ನಾವು ಕ್ಯಾಂಪ್ ಮಾಡ್ತಾಯಿದ್ವಿ. ಪ್ರತಿ ಮನೆಗೂ ಹೋಗಿ ಪಾಂಪ್ಲೆಟ್ ಕೊಡ್ತೀವಿ. ನೀವು ಏನು ಸಮಸ್ಯೆ ಇದ್ರು, ಬಿ ಪಿ ಶುಗರು, ಥೈರಾಯ್ಡು, ಹಾರ್ಟ್ ಪ್ರಾಬ್ಲಮ್ಮು, ಕಿವಿ ಸಮಸ್ಯೆ ಇದ್ದರೆ ಏನು ಕೇಳ್ಕೊಂಡು ಅವನ್ನೆಲ್ಲ ಪ್ರಿಂಟ್ ಮಾಡಿ ಮನೆ ಕೊಡ್ತಾಯಿದ್ವಿ. ಅವನ್ನೆಲ್ಲ ಕರೆಸಿ ಇವತ್ತು ಚೆಕ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಎಲ್ರಿಗೂ ಬಿ ಪಿ ಶುಗರ್ ಚೆಕ್ ಮಾಡ್ತಾರೆ, ಮೆಡಿಸಿನ್ಸ್ ಕೊಡ್ತೀವಿ. ಥೈರಾಯ್ಡ್ ಜಾಸ್ತಿ ಇದೆ, ಹೆಣ್ಣು ಮಕ್ಕಳೇ ಥೈರಾಯ್ಡ್ ಜಾಸ್ತಿ ಇದೆ. ಕಣ್ಣಿನ ಸಮಸ್ಯೆ ಜಾಸ್ತಿ ಇದೆ. ಕಣ್ಣಿನ ಸಮಸ್ಯೆ ಈಗಾಗಲೇ ನೋಡಿ ಒಂದು 250 ಜನ ಸಿಕ್ಕಿದ್ದಾರೆ ಕರ್ನಾಟಕಕ್ಕೆ. ಆಪ್ರೇಷನ್ಗೆ ಒಂದು 25 ಜನ ಆಪ್ರೇಷನ್ ಸಿಕ್ಕಿದ್ದಾರೆ. ನಾವೇ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಕರ್ಕೊಂಡ್ಬಂದು ಇದೇ ಜಾಗದಲ್ಲಿ ಬಿಡ್ತೀವಿ. ಆ ಫ್ಯಾಮಿಲಿ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ತಾರೆ. ಬಿಹಾರ್ ಚುನಾವಣೆ ಭಾಳ ಖುಷಿ ತಂದಿದೆ ನಮಗೆ. ಜನ ಯಾರು ಬೇಕು ನಾಯಕರು ಅಂತ ಆರಿಸಿದ್ದಾರೆ. ಅದು ನಾವೆಲ್ಲ ತಲೆ ಬಾಗಬೇಕಾದ್ರೆ ಅವರು ಈ ಸರಿ 9-10 ಸಾರಿ ಗೆದ್ದಿದ್ದಾರೆ ಅಂತಂದರೆ ತಮಾಷೆ ಅಲ್ಲ. ಅವರು ಅದು ಕೆಲಸ ಮಾಡಿದ್ರೆ ಮಾತ್ರನೇ, ಜನಕ್ಕೆ ಸ್ಪಂದಿಸಿದ್ರೆ ಮಾತ್ರ ನಾವು ಮತವನ್ನು ಹಾಕುವಂಥದ್ದು. ಬಿಹಾರ್ ಚುನಾವಣೆ ಭಾಳ ಖುಷಿಯಾಗಿದೆ. ಮುಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ರಿಪೀಟ್ ಆಗುತ್ತೆ ಅಂತ ಹೇಳಿ ನಾವು ಭರವಸೆ ಇಟ್ಕೊಂಡಿದ್ದೀವಿ. GBAಗೆ ಈಗಾಗಲೇ ಕುಮಾರಣ್ಣರು, ಕೇಂದ್ರ ಸರ್ಕಾರದ್ದು, ನಮ್ಮ JDS ಅವರು ಇಬ್ಬರು ಸೇರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದಾರೆ. ಆ ದೊಡ್ಡ ಮಟ್ಟದ ಮಾತಾಡೋಷ್ಟು ಶಕ್ತಿ ನಮಗಿಲ್ಲ. ದಯಮಾಡಿ ಒಂದಾದರೂ ಒಳ್ಳೆಯದು ಸರ್. ಇಲ್ಲಿ ಎಲ್ಲ ಜನಾಂಗ, ಯುವಕರಿಗೆ ಸಮಸ್ಯೆ ಇದ್ದರೆ, ಮಹಿಳೆಯರಿಗೆ, ದೊಡ್ಡವ್ರಿಗೆ, ಚಿಕ್ಕ ಎಲ್ಲಿಗೂ ಮಾಡ್ತೀವಿ. ಹೋದ ವಾರ ಮಾಡಿದ್ದು ಬಳಿ 60 ವರ್ಷ ಮೇಲ್ಪಟ್ಟವ್ರು ಹಿರಿಯರು ಮಾಡಿದ್ರು. ಯಾಕೆಂದರೆ ಬಂದು ಕೂತ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಜಾಸ್ತಿ ಆಗಿದೆ ಅಂತ ಅದರೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಕೂಡ ಮಾಡಿದ್ವಿ. ಅವ್ರು 1,000 ಜನ ಬಂದಿದ್ದರು ಅವ್ರಿಗೆ. ಆಮೇಲೆ ನಮ್ಮ ರಾಮಣ್ಣ ನಮ್ಮ ಜೊತೆಲಿದ್ರೆ, ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಕೆಲಸ ಮಾಡೋ ಜೊತೆಯಲ್ಲಿ ಅವ್ರನ್ನ ಚೆಕ್ ಮಾಡಿಸಿದ್ವಿ. ನೋಡಿದ್ರೆ ಆಟೋ ಬಿಟ್ ಚೇಂಜ್ ಇದೆ. ಯಾಕಪ್ಪ ಅಂದ್ರೆ ಗೊತ್ತಿಲ್ಲ. ಜಯದೇವ್ ಹಾಸ್ಪಿಟ್ಲ್ ಇವಾಗ ಡಿಸ್ಚಾರ್ಜ್ ಬಂದಿದ್ದಾರೆ. ಇವತ್ತು ಅದೇ ಇದ್ದಾರೆ 4 ದಿವಸ. ಸರಿ ಉಸಿರಾಟ ಸರಿ ಇರಲಿವಂತೆ ಅವ್ರಿಗೆ, ನಮ್ಗೆ ಗೊತ್ತಿಲ್ಲ. ಈಗ ಚೆಕ್ ಮಾಡಿಸಿ ಗೊತ್ತಾಗಿದೆ. ಅದು ಒಂದು ಭಾಳ ಒಳ್ಳೆಯ ಕೆಲಸ. ನಮ್ಮ ಶಾಸಕರು ಗೋಪಾಲನವರು, ಕುಟುಂಬದವರು ನಾವೆಲ್ಲ ಸೇರಿ ಜನಸೇವೆ ಮಾಡ್ತಾಯಿದ್ದೀವಿ. ಅವ್ರ ಆಶೀರ್ವಾದ ಸದಾ ಮೇಲೆ ಐತೆ. ಡಾಕ್ಟ್ರು ಮಂಜುನಾಥ್ ಅವರು ಕೂಡ ಇವತ್ತು ನಮ್ಮ ಕ್ಯಾಂಪ್ನಲ್ಲಿ ಬಂದು ಎಲ್ಲರೂ ಜೊತೆಯಲ್ಲಿ ಮಾತಾಡ್ಕೊಂಡು ಅವರು ಕಲ್ತಿರತಕ್ಕಂಥ ವಿದ್ಯೆಯನ್ನು ಕೂಡ ಜನರಿಗೆ ದಾರಿ ಹಿಡಿಯುವಂಥ ಕೆಲಸವನ್ನು ತಂದೆ ತಾಯಿ ಹೇಳ್ಕೊಂಡಿದ್ದಾರೆ. ಆ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಗೋಪಾಲಯವರ ನೇತೃತ್ವದಲ್ಲಿ ಜಯರಾಮಣ್ಣವರು ಹಾಗೂ ಡಾಕ್ಟರ್ ಮಂಜುನಾಥ್ ಅವರ ಸಮ್ಮುಖದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಾಡು ಮಾಡಿದ್ದೇವೆ. ಪ್ರತಿಯೊಬ್ಬರು ಮನೆಗೂ ನಾವು ಹೋಗಿ ಕರೆದಿದ್ದೇವೆ. ಎಲ್ಲ ನಮ್ಮ ಮಾತಿಗೆ ಹೂಗುಟ್ಟು ಇವತ್ತು ಭಾಳ ಜನ ಬಂದಿದ್ದಾರೆ ಅವರ ಆರೋಗ್ಯನ ಚೆಕ್ ಮಾಡಿಸ್ಕೊಳಕ್ಕೋಸ್ಕರ. ಇವತ್ತು ಈ ಭಾಗದಲ್ಲಿ ENT ಆಗಿರಲಿ, ಬ್ರೆಸ್ಟ್ ಕ್ಯಾನ್ಸರ್ ಆಗಿರಲಿ, ಕಣ್ಣಿಂದು ಜಾಸ್ತಿ ಜನ ಬಂದಿದ್ದಾರೆ. ಕಣ್ಣು ಶಸ್ತ್ರಚಿಕಿತ್ಸೆ 20 ಜನ ಮೇಲೆ ಆಪ್ರೇಷನ್ ಅವ್ರಿಗೆ ಕೂತಿದ್ದಾರೆ. ಅದರಲ್ಲೂ ಭಾಳ ಜನ ಇವತ್ತು ಕಣ್ಣು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಈ ಭಾಗದಲ್ಲಿ ECGಗೂ ಭಾಳ ಜನ ನೋಡ್ಕೊತಾರೆ. ಯಾಕಂದರೆ ಹಾರ್ಟಿಂದ ಚೆಕಪ್ ಭಾಳ ಜನ ಚೆಕಪ್ ಮಾಡಿಸ್ಕೊತಾ ಇದ್ದಾರೆ. ಇವತ್ತು ಎಲ್ಲ ರೀತಿಯಲ್ಲೂ ಈ ಭಾಗದಲ್ಲಿ ಚೆನ್ನಾಗಿ ನಡೀತಾ ಐತೆ. ಅದರಲ್ಲೂ ನಮ್ಮ ಕಾರ್ಯಕರ್ತರು ಒಂದು ಕಡೆ ಕಾರ್ಯಕರ್ತರು ಪ್ರತಿಯೊಂದು ಬರೋರಿಗೆ
ಅವ್ರನ್ನ ಕುಣಿಸಿ ಅವ್ರನ್ನ ವಿಚಾರಿಸ್ಕೊಂಡು ಏನೇನು ತೊಂದರೆ ಇದೆ, ಯಾವ ಭಾಗದಲ್ಲಿ ಏನೇನಿದೆ ಅಂದ್ಬಿಟ್ಟು ಹೇಳಿ ಕಳಿಸ್ತಾ ಇದ್ದಾರೆ. ಒಂದು ಕಡೆ ನಮ್ಮ ಹೆಣ್ಮಕ್ಳು ಕಾರ್ಯಕರ್ತರು ಒಂದು ಕಡೆ ನಮ್ಮ ಕಾರ್ಯಕರ್ತರು ಎಲ್ಲ ಭಾಗದಲ್ಲೂ ಬರೋವಂಥ ಎಲ್ಲ ಜನಗಳಿಗೂ ಸಹಾಯ ಮಾಡ್ತಾ ಒಂದು ತಿಂಡಿ ವ್ಯವಸ್ಥೆ ಮಾಡಿಸಿದ್ದಾರೆ. ಇವತ್ತು ಗೋಪಾಲಣ್ಣವರು ಬೆಳಗ್ಗೆನೇ ಕೂಡ ಬಂದರು, ಹೇಮಂತನಾಥ್ ಗೋಪಾಲಯ್ಯ ಅವರು ಬಂದಿದ್ದರು, ಅವರು ಕೂಡ ಬಂದು ಬೇರೆ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ ಇವತ್ತು. ನಿರೀಕ್ಷೆಯಲ್ಲಿ ನಾವು ಇವಾಗ ಅಲ್ಲಿ 20 ಜನ ಇದ್ದಾರೆ, ಮುಂದೆ ನೋಡೋಣ. ಎಲ್ಲ ತುಂಬ ಜನ ಕ್ಯೂವಲ್ಲಿ ನಿಂತಿದ್ದಾರೆ, ನೋಡೋಣ ಮುಂದೆ ಇನ್ನೂ ಎಷ್ಟಾಗ್ತಾರೆ ಅಂತ. ಇವಾಗ ಅಲ್ಲಿ 20 ಜನ ಆಪ್ರೇಷನ್ಗೆ ಇದ್ದಾರೆ. ಆರೋಗ್ಯ ಚಕ್ರವರ್ತಿಯಿಂದ ದುಡ್ಡು ಕೊಡ್ತಿರ್ತಕ್ಕಂಥ MLA ಗೋಪಾಲಯ್ಯ ಅವರ ಬಗ್ಗೆ ತಮ್ಮ ಅವರು ಮೊದಲು ತಿಂಗಳಿಗೆ ಮಾಡ್ತಾಯಿದ್ರು, ಸುಮಾರು ಇವಾಗಿಂದ ಅಲ್ಲ, ಇದು ಸುಮಾರು 14-15 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಭಾಳ ಜನಕ್ಕೆ ಒಳ್ಳೆಯದಾಗಿದೆ. ನಾವು ಯಾವುದೇ ಭಾಗದಲ್ಲಿ ಹೋದ್ರೂ ನಮಗೇನಾರ ಕಾಲು, ಎಷ್ಟೋ ಜನಕ್ಕೆ ಕಾಲು ತೊಂದರೆ ಆಗಿತ್ತು, ಆ ಕಾಲನ್ನ ಅವ್ರಿಗೆ ಗ್ಯಾಂಗ್ರಿಂಗ್ ಆಗಿ ಕಟ್ ಮಾಡಿದಾಗ ಆ ಕಾರ್ನ ಜೋಡಣೆ ಮಾಡೋವಂಥ ಕೆಲಸ ಮಾಡಿದ್ರು ಗೋಪಾಲಣ್ಣವರು. ಇವತ್ತು ಯಾವುದೇ ಮನೆಗೆ ಹೋದ್ರೂ ಅವ್ರು ಇವತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಇವತ್ತು ಆಟ ಓಡಿಸ್ತಾ ಇದ್ದೀವಿ ಅಂತಾರೆ. ಆ ಕಾಲು ವಿಷಯದಲ್ಲಿ, ಕಣ್ಣು ವಿಷಯದಲ್ಲಿ ಇವತ್ತು ಎಷ್ಟೋ ಜನ ಕಣ್ಣು ಕಾಣಿಸ್ತಾ ಇರಲ್ಲ, ಇವತ್ತು ಕಣ್ಣು ಕಾಣಿಸ್ತಾ ಇದೆ ಆಪ್ರೇಷನ್ ಮಾಡಿಸ್ಕೊಂಡಾದ್ಮೇಲೆ. ಆಮೇಲೆ ಎಷ್ಟೋ ಜನ ಸ್ಪೆಕ್ಸ್ಗಳು ತೊಗೊಳಕ್ಕೆ ಅವ್ರಿಗೆ ತೊಂದರೆ ಇರ್ತಿತ್ತು, ಇವತ್ತು ಸ್ಪೆಕ್ಸ್ಗಳನ್ನೆಲ್ಲ ಕೊಡ್ತಾಯಿದ್ದೀವಿ. ಇವತ್ತು ಅದಕ್ಕೋಸ್ಕರನೇ ಇಡೀ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲೇ ಆಗಿರಲಿ, ಯಾರೇ ಆಗಿರಲಿ, ಈ ಒಂದು ಮಹಾಲಕ್ಷ್ಮಿ ನಡುವೆ ನಡೆಯುವಂಥ ಕಾರ್ಯಕ್ರಮ ಯಾವುದೇ ಭಾಗದಲ್ಲಿ ನಾವು ನಡೆದಿರೋದು ನೋಡಿಲ್ಲ. ಅದಕ್ಕೋಸ್ಕರನೇ ಇವತ್ತು ಗೋಪಾಲಯ್ಯ ಅವ್ರಿಗೆ ಇದು ಆರೋಗ್ಯ ತಪಾಸಣೆ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿರೋದು.